ಮಮ್ಮಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಗಳು, ಆಮೇಲೆ ನಮ್ಮ ಮೊಮ್ಮಗ. ಯಾವ ಥರ ಇದೆ ಅಂತ ತುಂಬ ಎಕ್ಸೈಟ್ಮೆಂಟ್ ಇದೆ. ಒಳಗಡೆ ಹೋಗಿ ನಾವು ದುಬೈಗೆ ಹೋಗೋ ಥರ ರೆಡಿ ಆಗಿದ್ದೀವಿ. ಹೋಗ್ತಾ ಇರೋದು ಮಹಾಲಕ್ಷ್ಮಿ ಟೆಂಪಲ್ಗೆ. ಅಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ತೀವಿ. ಆಂಟಿ ನೋಡಿ, ನನಗೆ ಆಂಟಿ ನಮ್ಮ ಚಿಕ್ಕಮ್ಮ ಆಗಬೇಕು. ನಮ್ಮ ಆಂಟಿ ನೋಡಿರ್ತೀರ ನೀವು. ನನ್ನ ಮಗಂಗೆ ಅಜ್ಜಿ ಆಗಬೇಕು. ನೋಡಿ ನನಗೆ ತಂಗಿ ಥರ ಐತೆ. ಏನು ಮಾಡೋದು? ಸೊ ಗೈಸ್, ಇದ್ದೇ ನಮ್ಮ ಆಟೋ. ಯಾಕಂದ್ರೆ ಯಾರು ಗೊತ್ತಿಲ್ಲ, ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ. ಸೊ ಗೈಸ್, ಟೆಂಪಲ್ ಹತ್ರ ಬಂದು ನಮ್ಗೇನೂ ಬಂದಿಲ್ಲ, ಎಲ್ಲ ಗೈಡೆನ್ಸ್ ಶುಭ. ಇದು ನೋಡ್ತಾ ಇದ್ದೀವಿ ಎಲ್ಲಿದೆ ಹೋಟೆಲ್. ಇಲ್ಲಿ ನೋಡಿದ್ರೆ ಒಂದೊಂದು ವಿಚಿತ್ರ ಯಾರನ್ನೋ ಕಳಿಸ್ತೀನಿ ಅಂತ ಕಾಯ್ತಾ ಇದ್ದೀವಿ. ನೋಡೋಣ. ಶಿವಕುಮಾರ್ ಕುಟ ಶಿವಕುಮಾರ್ ಇವಾಗ ಎಲ್ಲ ಏನು ರೆಡಿ ಆಗಿಲ್ಲ, ಬೆಳಿಗ್ಗೆ ರೆಡಿ ಆಗೋಣ ಅಂತ. ಸೊ ಹಿಂಗೆ ಹೋಗಿ ದರ್ಶನ ಮಾಡೋಣ. ಏನು ಟಯರ್ಡು ಫೀಲ್ ಆಗ್ತಿಲ್ಲ, ಏನೂ ಇಲ್ಲ. ಸೊ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದಲ್ವ, ಇವಾಗ ಹೋಗಿ ದರ್ಶನ ಮಾಡಿ ಅಮ್ಮಂದು. ಅದಕ್ಕೆ ಮುಂಚೆ ಸ್ವಲ್ಪ ಸ್ನ್ಯಾಕ್ಸು ಬುಜ್ಜಿಗೆಲ್ಲ ಹೊಟ್ಟೆ ಹಸಿತೈತಂತೆ. ಬಿಕಾಸ್ ಈ ಏರ್ಪೋರ್ಟಲ್ಲಿ ಏನೂ ಇರಲಿಲ್ಲ. ನೀವು ನೋಡಿದ್ರಿ, ಏನು ಒಂದು ಅಂಗಡಿನೂ ಇರಲಿಲ್ಲ. ಸೊ ಇವಾಗ ಹೋಗಿ ಫಸ್ಟು ಸ್ನ್ಯಾಕ್ಸ್ ತಿಂದು ನೆಕ್ಸ್ಟ್ ಅಮ್ಮನ ದರ್ಶನ ಮಾಡಿ ತಿರ್ಗಾ ಬಂದು ರೆಸ್ಟ್ ಮಾಡಿ. ಇಲ್ಲಿ ಓದಕ್ಕೆ ಬರಲಿಲ್ಲ. ಇದೆಯಾ ಏನು ಜೈಲ್ನ ಹೋಗಿ ನಮ್ಮಮ್ಮ ಟೆಂಪಲ್ ಅಂತ ಕ್ಯೂ ಅಲ್ಲಿ ನಿಲ್ಸ್ಬಿಟ್ಟಿರೋದು ಗೈಸ್ ನಮ್ಮನ್ನ. ಇವಾಗ ಫುಲ್ ಫನ್ ಆಗೋಗಿರೋದು. ಸ್ಕೂಲ್ ಡೇಸ್ ಅಲ್ಲಿ ಹಿಂದಿ ಓದಿರೋದು, ನಿಧಾನಕ್ಕೆ ಓದಬೇಕು. ನೋಡಿದೆ ನಿಜ, ಕನ್ಫರ್ಮ್ ಜೈಲ್ ಕರ್ಕೊಂಡು ಹೋಗ್ತೈತೆ ನಮ್ಮ. ಫಸ್ಟ್ ಲವ್ ಫೇಲ್ಯೂರು, ಸೆಕೆಂಡ್ ಲವ್ ಇಷ್ಟ ಅಂತಾರ ಗೈಸ್. ಇವಾಗ ಫಸ್ಟ್ ಟೈಮ್ ದರ್ಶನ ಫೇಲ್ಯೂರ್ ಅಲ್ಲ ಅಂದರೆ ಗೊತ್ತಿಲ್ಲ. ನಮ್ಮನ್ನ ಏನೇನೋ ಅಂತವ್ನು ಗೈಸ್. ನಂಗೆ ಫಸ್ಟು ಬಾತ್ರೂಮ್ ಕ್ಲೀನ್ ಅಲ್ಲಿ ನನಗಿರೋಕ್ಕೆ ಏನು ಗೊತ್ತಾ ಗೈಸ್, ಇವಾಗ ರೂಮ್ ಮಾಡೋನೆ ಅಂದರೆ ಅವ್ನ ಫ್ರೆಂಡು, ನನಗೂ ಗೊತ್ತಿಲ್ಲ ಪಾಪ, ನಮ್ಗೆ ಹೆಲ್ಪ್ ಮಾಡಿದ್ರು. ಆದರೆ ಅದು ರೋಡ್ ಹೆಂಗೈತೆ ಅಂದರೆ ಫುಲ್ಲು ಹಳ್ಳದಿಣ್ಣೆ ಇದ್ದರೂ ಓಕೆ, ಪಾನ್ಪರ ಕುದ್ದಿರೋದು. ಅಲ್ಲಿರೋ ಹುಡುಗರುಗಳು ಏನಂದರೆ ನಾನು ಬರ್ತಾ ಹಿಂಗೆಲ್ಲ ಅಂತಾರೆ ಗೈಸ್. ಅವ್ರಿಗೆ ಗೊತ್ತಿಲ್ಲ ನನ್ನ ಮಗ ಇವನು ಅಂತ. ಫುಲ್ಲು ಹಿಂಗೆ ಗುರಾಯಿಸ್ತಾರೆ. ಈ ಸಹನ ಗುರಾಯಿಸ್ತಾ ಇಲ್ಲ, ನನಗೆ ಗುರಾಯಿಸ್ತಾ. ಏನು ಮಾಡಲಿ, ನನ್ನ ಆಂಟಿನೂ ಗುರಾಯಿಸ್ತಾರೆ. ಆದರೆ ನನಗೆ ಏನು ಶರ್ಟ್ ಹಿಂಗೆ ಮಾಡ್ಕೊಂಡೆಲ್ಲ ನೋಡ್ತಾರೆ ಬಸ್. ಅವ್ರಿಗೆ ಗೊತ್ತಿಲ್ಲ ನನ್ನ ಮಗ ಇವನು ಅಂತ, ಅದಕ್ಕೆ ನೋಡೋರು. ಒಬ್ಬರಲ್ಲ ಇಬ್ಬರು. ಹಾಂ, 2 ಮಕ್ಕಳವ್ರೆ, ಜೊತೆಗೆ ಈ ನನ್ನ ಮಗ ಒಬ್ಬ ಅವನೇ ಅಂತ ಗೊತ್ತಿಲ್ಲ ಗೈಸ್. ಇವಾಗ ಮಮ್ಮಿಗೆ ಆ ರೂಮ್ ಇಷ್ಟ ಆಗಿಲ್ಲ. ಆ ರೂಮಿಂದ ಹುಡುಕಿ ಇದ್ದು ಯಾವುದೋ ಮಾಧುರಿ ಅನ್ನೋ ಹೋಟೆಲಲ್ಲಿ ಒಂದು ರೂಮ್ ಸ್ಯಾಟಿಸ್ಫೈ ಆಗಿ ಅಲ್ಲಿ ರೂಮ್ ಮಾಡಿದ್ದಾಯಿತು. ಇವಾಗ ಮಮ್ಮಿನ ಕರ್ಕೊಂಡು ದರ್ಶನಕ್ಕೆ ಹೋಗಬೇಕು. ಸೊ ವೇಟಿಂಗ್ ನಮ್ಮವ್ರು ಬರೋಕ್ಕೆ. ಬಂದಿದ್ದ ತಕ್ಷಣ ದರ್ಶನ ಹೋಗೋಣ. ನನಗೆ ಗೊತ್ತಿದೆ, ಕಮೆಂಟ್ ಮಾಡಿ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಬರೀ ಚಪ್ಪಲಿ ಅಂಗಡಿಗಳೇ ಅವೆ. ಚಪ್ಪಲಿ ಕಳ್ತನ ಜಾಸ್ತಿ ಆಗುತ್ತೆ ಅಂತ ಚಪ್ಪಲಿ ಅಂಗಡಿ ಇಟ್ಬಿಟ್ಟವರ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಇಲ್ಲ ಅಂದರೆ ಈ ರೋಡಲ್ಲೇ ಒಂದು 30 ಅಂಗಡಿ ಐತೆ ಗಾಯ್ಸ್. ಅದು ಬರೀ ಚಪ್ಪಲಿ ಅಂಗಡಿ. A few minutes later. ನಮಸ್ತೆ, RM ಎಂಟರ್ಟೈನರ್ಸ್ 55 ಎಲ್ಲರಿಗೂ. ಏನಂದರೆ ಅಮ್ಮನ ಬಗ್ಗೆ ನನಗೆ ಯಾಕೆ ಅಮ್ಮ ಅಷ್ಟು ಇಷ್ಟ ಅಂತಂದರೆ, ನೀವೆಲ್ಲ ನೋಡಿರ್ತೀರ ಶ್ರೀನಿವಾಸ ಕಲ್ಯಾಣ ಅದು ಮೂವಿ ಕನ್ನಡದಲ್ಲಿ ಎಲ್ಲರೂ ನೋಡಿರ್ತೀರ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋದು, ಮಂಜುಳಾ ಅವರು ಮತ್ತು ಇವರು ಬಿ ಸರೋಜಾದೇವಿ ಅವರು ಲಕ್ಷ್ಮಿಯಾಗಿ ಆ್ಯಕ್ಟ್ ಮಾಡಿರೋ ಮೂವಿ. ಅದರಲ್ಲಿ ಏನಂತಂದರೆ ಅವರು ಏನು ಋಷಿಮುನಿಗಳು ಅವರು ಹತ್ರ ಕಾಲು ಹೊತ್ತಿಸ್ಕೊತಾರೆ ಶ್ರೀನಿವಾಸನ ಹತ್ರ. ಅದಕ್ಕೆ ಕೋಪ ಮಾಡ್ಕೊಂಬಿಟ್ಟು ಲಕ್ಷ್ಮೀದೇವಿ ಬಂದು ಇಲ್ಲಿ ನೆಲೆಸಿದ್ದಂತೆ ಕೊಲ್ಲಾಪುರದಲ್ಲಿ, ಆಯಿತಾ. ಅಂದರೆ ಆ ತಾಯಿ ವೈಕುಂಠನೇ ಬಿಟ್ಟು ಆ ಕೋಪ ಮಾಡಿಕೊಂಡು ಇಲ್ಲಿ ಬಂದು ನೆಲೆಸಿದ್ದು ತಾಯಿ. ಆದ್ದರಿಂದ ಶ್ರೀನಿವಾಸ ದೇವರು ತಿರುಪತಿಯಲ್ಲಿ ನೆಲೆಗೊಂಡ್ರು ಅಂತ ಕತೆ ಇದೆ. ಆವಾಗ ಆ ಸ್ಟೋರಿ ನೋಡಿದಾಗೆಲ್ಲ ನನಗೆ ಅನಿಸ್ತಿತ್ತು, ನಾನು ಕೊಲ್ಲಾಪುರಕ್ಕೆ ಹೋಗಿ ತಾಯಿ ಮಹಾಲಕ್ಷ್ಮಿ ದರ್ಶನ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು. ಆದರೆ ಇವತ್ತು ಇಲ್ಲಿ ಬಂದಿರೋದು ತುಂಬಾ ಖುಷಿ ಇದೆ.
ಆಯಿತಾ. ಅದರಲ್ಲೂ ನನ್ನ ಮಗ ನಾರ್ಮಲಾಗಿ ಕರ್ಕೊಂಬರ್ದಿರ ಫ್ಲೈಟಲ್ಲಿ ಕರ್ಕೊಂಬಂದು ನನಗೆ ಈ ತಾಯಿ ದರ್ಶನ ಮಾಡಿಸಿರೋದು ತುಂಬಾ ಖುಷಿ ಐತೆ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಆ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸದಾಕಾಲ ನಮ್ಮ ಜೊತೆಗೆ ನಿಲ್ಲಿಸಿ. ಆಫೀಸಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೋ ಎಲ್ಲ ಎಂಪ್ಲಾಯೀಸ್ಗಳ ಪರವಾಗಿಯೂ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಗೊತ್ತಿಲ್ಲ ಏನೇನು ತಗೋಬೇಕಂತ ಅಮ್ಮಂಗೆ ಬಿಟ್ಟಿದ್ದು, ಅಮ್ಮ ತೋರಿಸ್ತಾ ಇದ್ದಾಳೆ, ತಗೊತಿದ್ದೀನಿ ಅಷ್ಟೇ ಗೈಸ್. ಇಲ್ಲಿ ಮಹಾಲಕ್ಷ್ಮಿ ತಾಯಿನ ಅಂಬಾಬಾಯಿ ಅಂತ ಕರೀತಾರಂತೆ. ಆ ತಾಯಿ ನಮ್ಮಮ್ಮ ಅಂಬಾಬಾಯಿ ಮಹಾಲಕ್ಷ್ಮಿ ದೇವಿಗೆ ಇದೆಲ್ಲ ತಗೋಬೇಕಂತೆ. ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಮಡ್ಲಕ್ಕಿ ಅದು ಇದು ಕೊಡ್ತಾರೆ, ಇಲ್ಲಿ ಈ ಥರ ಹೇಳಿದರು ಸರಿ ಅಂತ ತೊಗೊಂಡಿದ್ದೀವಿ. ಬನ್ನಿ ಯಾವ ಥರ ಇವಲ್ಲ, ನಮ್ಮ ಕಡೆ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಡ್ತೀವಿ, ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ನೋಡೋಣ, ತಾಳಿ ಕಾಲುಂಗ್ರ ಆ ಥರ ಎಲ್ಲ ಕೊಡ್ತಿದ್ದಾರೆ. ಬನ್ನಿ ತಾಯಿಗೆ ನಾವು ಇವರು ಯಾವ ಥರ ಪೂಜೆ ಮಾಡ್ತಾರೆ ಅದೇ ರೀತಿ ಪೂಜೆ ಮಾಡಿ ಅಮ್ಮನ್ನ ಹೋಲಿಸ್ಕೊಳ್ಳೋಣ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ. ಆ ತಾಯಿ ಅಂಬಾಬಾಯಿ ದರ್ಶನ ಅಂತೂ ನಿಜ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಾಯಿತು. ಆರತಿಗಳು ಎಲ್ಲ ಚೆನ್ನಾಗಾಯಿತು. ಮೇಲ್ಗಡೆ ಶಿವಲಿಂಗ ಇದೆ, ಅದು ಯಾವಾಗಲೂ ಪೂಜೆ ಮಾಡಲ್ಲ, ಆರತಿ ಸಮಯದಲ್ಲಿ ಮಾತ್ರ ಕೆಲವೊಂದು ಜನನ ಅಷ್ಟೇ ಬಿಡ್ತಾರೆ. ಅದರಲ್ಲಿ ನಮಗೂ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಎಲ್ಲ ದೇವರ ಆರತಿ ಹತ್ರದಿಂದ ತುಂಬ ಅಮ್ಮನ್ನ ಕಣ್ತುಂಬ ನೋಡಿದ್ದೀನಿ. ತುಂಬಾ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಮಣಿಕಂಠ, ನಂಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಗನಿಗೆ. ಥ್ಯಾಂಕ್ ಯು. ನಮ್ಮ ಅಮ್ಮನ ಖುಷಿಗೆ ಮಿತಿನೇ ಇಲ್ಲ ಅನ್ಕೊಂಬಿಡಿ. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮನ ಫುಲ್ ಖುಷಿಗೆ ಏನೇನೋ ಮಾತಾಡ್ತೈತೆ. ನನ್ನ ಮಗ ಅಂತ ಒಂದು 50 ಸರಿ ಹೇಳ್ತೈತೆ. ಏನೂ ಇಲ್ಲ, ಎಲ್ಲ ನಮ್ಮ ಮಮ್ಮಿ ಕೊಟ್ಟಿರೋದೇ ಸ್ಟ್ರೆಂತು ಅಷ್ಟೇ. ದರ್ಶನ ಎಲ್ಲ ಆಯಿತು, ಫುಲ್ ಖುಷಿ. ಮಮ್ಮಿಗೆ ಖುಷಿಗೆ ಲಿಮಿಟ್ಸೇ ಇಲ್ಲ. ಮಮ್ಮಿನೂ ಖುಷಿ, ಬುಜ್ಜಿ ಖುಷಿ, ರೋಹಿತಾ ಖುಷಿ, ಸಾನಾ ಖುಷಿ, ಜಯಲಕ್ಷ್ಮಿ ಆಂಟಿನೂ ಖುಷಿ, ಎಲ್ಲರೂ ಫುಲ್ ಖುಷಿ. ದರ್ಶನ ಹಂಗಾಯ್ತು. ಹೆಂಗಂದೆ ಆವಮ್ಮ ನಮ್ಮಮ್ಮ ಆಪೋಸಿಟ್ ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟಿದ್ದೀವಿ ನೋಡಂಗೆ. ಒಂದು 10 ನಿಮಿಷ ಅರ್ಧ ಅವರ್ ನೋಡ್ತಂತೆ. ನಾನು ಲೆಕ್ಕ ಹಾಕಿಲ್ಲ ಟೈಮಿಂಗ್ಸ್, ಬಟ್ ಮಸ್ತ್ ಇತ್ತು ದರ್ಶನ, ಖುಷಿ ಆಯಿತು. ಸೊ ಅಷ್ಟೇ, ಇವಾಗ ನಮ್ಮಮ್ಮ ಮಾತಾಡುತ್ತೆ. ಥ್ಯಾಂಕ್ ಯು ಮಣಿಕಂಠ, ಥ್ಯಾಂಕ್ ಯು ಹೇಳ್ತೀನಿ ನನ್ನ ಮಗನಿಗೆ. ಇಷ್ಟು ಚೆನ್ನಾಗಿ ದರ್ಶನ ಮಾಡಿ ನನ್ನ ತುಂಬ ದಿನದ ಆಸೆ ನೆರವೇರಿಸಿದ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಇದೇ ಥರ ಮಕ್ಕಳು ಹುಟ್ಲಿ. ನನ್ನ ಮಗ ಸ್ಪೆಷಲ್ಲು. ನೀವೆಲ್ಲ ಜಾಸ್ತಿ ಲೈಕ್ಸು ಶೇರ್ ಎಲ್ಲ ಮಾಡಿ ಗೈಸ್. ನಾವು ನೋಡಿ ನನ್ನ ಮಗ ಏನೇನೆಲ್ಲ ತೋರಿಸ್ತಿದ್ದಾನೆ, ದೇವ್ರನ್ನೆಲ್ಲ ಎಷ್ಟು ಬರೀ ದೇವ್ರದ್ದೇ ನಮ್ಮದು ಲಾಗ್ ಎಲ್ಲ ಇದೆ ನೋಡಿ. ನಮ್ಮ ಹಿಂದೂಸ್ ಎಲ್ಲ ಜಾಸ್ತಿ ಲೈಕು ಶೇರು ಮಾಡಿ ಇನ್ನೂ ಜಾಸ್ತಿ ದೇವಸ್ಥಾನಕ್ಕೆ ಇನ್ನೂ ನನಗೆ ಇವಾಗ ಅಸ್ಸಾಂ ಕರ್ಕೊಂಡು ಹೋಗ್ತೀನಿ, ಕಾಮಾಖ್ಯ ದೇವಿ ದರ್ಶನ ಮಾಡಿಸ್ತೀನಿ ಅಂತ ಬೇರೆ ಅಂದವನೇ. ನೆಕ್ಸ್ಟು ಅದನ್ನು ಆಗುತ್ತೆ ಅಂತ ಹೇಳೋನೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಎಲ್ಲರೂ ಈ ವಯಸ್ಸಲ್ಲಿ ಹುಡುಗಿರಿಂದೆ ಹೋದರೆ ನನ್ನ ಮಗ ಅಮ್ಮನ ಕರ್ಕೊಂಡು ಟೆಂಪಲ್ ರನ್ ಮಾಡ್ತವನೆ. ಅದು ನನಗೆ ಫುಲ್ಲು ಖುಷಿ, ನಾಚಿಕೆ ಅನ್ಬೋಕ್ಕೆ. ಅದು ನನಗೆ ಫುಲ್ ಹ್ಯಾಪಿ ಆಗ್ತೈತೆ ಆಯಿತಾ. ಆಮೇಲೆ ಇದು ಆವಾಗಲೇ ನಾನು ಹೇಳಿದೆ, ಅಮ್ಮ ಬಂದು ಇಲ್ಲಿ ವಿಷ್ಣು ಜೊತೆ ಇದು ಶ್ರೀನಿವಾಸ ದೇವ್ರ ಜೊತೆ ಕೋಪ ಮಾಡ್ಕೊಂಡಾಗ ಇಲ್ಲಿ ಬಂದು ನೆಲೆಸಿದ್ರು ಅಂತ. ಆವಾಗ ಕೊಲ್ಲಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ರಂತೆ ಇಲ್ಲಿ. ಆ ರಾಕ್ಷಸರನ್ನ ಅಮ್ಮ ಅವ್ರನ್ನ ಸಂಹಾರ ಮಾಡಿದ್ದಕ್ಕೆ ಈ ಊರಿಗೆ ಕೊಲ್ಲಾಪುರ ಅಂತ ಹೆಸರು ಬಂತಂತೆ. ಇವಾಗ ಜಸ್ಟ್ ಗೊತ್ತಾಯಿತು ನನಗೆ. ಆದ್ರೂ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಮಣಿಕಂಠ. ನನಗೆ ಏನೂ ಅಪ್ಪ ಅಮ್ಮ ಪ್ರೀತಿ ಸಿಕ್ಕಿಲ್ಲ, ಬೇಗ ತೀರ್ಕೊಂಬಿಟ್ರು. ಗಂಡ ಅವನೊಬ್ಬ ಇದು ಹೋಗ್ಬಿಟ್ಟ ಹಾಳಾಗಿ ಆಯಿತಾ. ಏನಿದ್ರು ಆದರೆ ಅಮ್ಮ ತಾಯಿ ನನ್ನ ಜೊತೆಗಿದ್ದು ನನ್ನ 2 ಮಕ್ಕಳನ್ನ ಅಂತ ಮಕ್ಕಳನ್ನ ಕೊಟ್ಟವ್ರೆ, ಅಷ್ಟು ಸಾಕು. ಅದಕ್ಕೆ ಅಮ್ಮಂಗೆ ನಿಜ ಕೈ ಎತ್ತಿ ಶರಣು ತಾಯಿ ಅಂತ ಮುಗ್ದು, ಇದೇ ಥರ ನೀನು ನನ್ನ ಜೊತೆಗಿದ್ದು ನನ್ನ ಮಕ್ಕಳನ್ನು ಕಾಪಾಡ್ಕೊಂಡು ಹೋಗಮ್ಮ, ಯಾವತ್ತೂ ಕೈ ಬಿಡಬೇಡ ತಾಯಿ, ಜಗನ್ಮಾತೆ ಮಹಾಲಕ್ಷ್ಮಿ ಅಂಬಾಬಾಯಿ ಅಂತ ಬೇಡ್ತಾ ಇದ್ದೀನಿ ಅಮ್ಮನ್ನ. ನೀವು ಎಲ್ಲ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಶೇರ್ ಮಾಡಿ. ನಾವು ಇನ್ನು ನನ್ನ ಮಗ ಅದರಿಂದ ಇನ್ನೂ ಜಾಸ್ತಿ ಟೆಂಪಲ್ ತೋರಿಸ್ತಾ ಇರಲಿ, ಹಿಂಗೆ ನೀವು ನೋಡ್ತಾ ಇರಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ನಿನ್ಗೇನು ಅನಿಸ್ತು ಅಣ್ಣ ಕರ್ಕೊಂಬಂದಿದ್ದು? ಫುಲ್ ಖುಷಿ ಆಯಿತು ಗೈಸ್, ಒಂಥರ ಎಮೋಷನ್. ನೀವೆಲ್ಲರೂ ಮಾತಾಡೋದು ಕೇಳಿದ್ದೀರಾ, ರೋಹಿತ ಮಾತಾಡೋದು ತುಂಬ ಸೈಲೆಂಟ್ ಅಂತೀರಾ, ಇವಾಗ ಮಾತಾಡ್ತಾನೆ ನೋಡ್ರಿ. ದರ್ಶನ ಹೆಂಗಾಯ್ತು? ಫುಲ್ ಚೆನ್ನಾಗಾಯಿತು ಗೈಸ್, ಅಷ್ಟೇ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಆಗಿತ್ತು. ತುಂಬ ಹೊತ್ತು ಅಮ್ಮನ ದರ್ಶನ ಮಾಡಿದ್ವಿ, ಅದು ಫ್ಲೈಟಲ್ಲೆಲ್ಲ ಬಂದು ಮ್ಯಾಮು ಸರ್ ರೋಹಿತ್ ಎಲ್ಲ ಜೊತೆ ಬಂದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಚೆನ್ನಾಗಿ ದರ್ಶನ ಮಾಡಿದ್ವಿ, ಬೆಸ್ಟ್ ಆಗಿತ್ತು. ಎಲ್ಲ ಸುಸ್ತಾಗಿ ಬಂದು ರೂಮಲ್ಲಿ ಪಾಚ್ಕೊಂಡಿದ್ದೀವಿ. ನಮ್ಮಮ್ಮ ಕೋಕ್ ಕುಡಿತೈತೆ. ನಮ್ಮಮ್ಮನಿಗೆ ಒಂಥರ ಇದು, ಇವನ್ಗೆ ಒಂಥರ ಅದು, ಸಹನಂಗೆ ಒಂಥರ ಅದು ಇದು. ಸೊ ಇಷ್ಟು ಜನ ಇಷ್ಟು ಟೆನ್ಷನ್ ಇಕ್ಬೇಕಾದ್ರೆ ಇಲ್ಲೊಬ್ಬ ಮಲ್ಗೋಣೆ ರಂಗನಾಥ್ ಸ್ವಾಮಿ ಥರ ಅಷ್ಟೇ ನೋಡಿ. ಇವನಂತ ಸುಖ ಪುರುಷ ಯಾರಿಲ್ಲ ಪ್ರಪಂಚದಲ್ಲೇ ಇಲ್ಲ ಗಾಯ್ಸ್. ಇಲ್ಲಿ ಅಂಕಲ್ ವಿಡಿಯೋ ಕಾಲು ಆಯ್ ಏನ್ರಿ ಅಂಕಲ್, ವ್ಲಾಗಲ್ಲಿ ಕಾಣಿಸ್ತೀರಾ? ಓಯ್ ತಲೆ ಬಾಚ್ಕೊಂತಾರೆ ನಮ್ಮಮ್ಮ ಏನೋ ಡೈಲಾಗ್ ಹೊಡಿತೈತೆ. ಸಂತೆ ಇಲ್ದವನ್ಗೆ ಸಂತೆ ಇಲ್ದವನ್ಗೆ ಫುಲ್ಲು ಏನು ಅನ್ನೋದು. ತಲೆಕಾಯಿ ಬುಳ್ಳೆ ಚಿಂತೆ ಇಲ್ದವನ್ಗೆ ಸಂತೆಗೂ ಹೋಗ್ದೆ. ವಾವ್, ಕೊನೆಗೂ ಹೇಳ್ಬಿಡ್ತು. ನೋಡಿ ಬುಜ್ಜಿ ಅಂತ ಇದೆ. ನೋಡಿ guys, ಸಾನಂದ ದರ್ಶನ ಅಂತ ಏನು ನೋಡಿ ಗೈಸ್, ಇದು ನಮ್ಮ ರೂಮು. ಸಾನಂದು ಬುಜ್ಜಿದು ಆಂಟಿ ರೂಮು ಆಪೋಸಿಟ್ ಐತೆ. ಅವರು ಅಲ್ಲಿದ್ದೀರಾ, ಇಲ್ಲೇ ಬಿದ್ದವ್ರಿ. ಅದಕ್ಕೆ ಫುಲ್ ನಾನು ಜಯಲಕ್ಷ್ಮಿ ಆಂಟಿಗೆ ಸಾಂಗ್ ಹೇಳ್ತಿದ್ದೆ, ಆಪೋಸಿಟ್ ಹೌಸ್ ಏನಿಲ್ಲ, ಅಪ್ಪನ ಕೈ ಕೊಡು. The next day. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಎದ್ರಿ ಎಲ್ಲರೂ ಮುಖ ತೊಳ್ಕೊಂಡು ಬ್ರಷ್ ಮಾಡಿಬಿಟ್ಟು ಇವಾಗ ನಾಷ್ಟಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಟೈಮ್ ಬಂದು 7:45 ಆಗಿದೆ. ನಮ್ಮಮ್ಮನ ಕೇಳಿದ್ರೆ ಏನು ಕೇಳಿ ಬಂದಿರೋದು ನಿದ್ದೆ ಮಾಡೋದಕ್ಕ ಅಂತಾರೆ. ತಲೆನೋವು ಬರ್ಸ್ತಾರೆ ಗಾಯ್ಸ್. ದೋಸೆ ಎಲ್ಲ ಬಂತು, ತಿಂತಾ ಇದ್ದೀರಿ. ದೋಸೆ ಹೆಂಗೆ ಇಟ್ಟು ಮನಿನ ಚೆನ್ನಾಗಿಲ್ಲಮ್ಮ ದೋಸೆ. ಇದೇ ನಾಷ್ಟ ಅಂತ ತಿಂತವ್ರೆ ಮಮ್ಮಿ. ನಾಗಾವಳಿ ದೋಸೆ ಹೆಂಗಿದೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನ್ನೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ವ್ಲಾಗಲ್ಲಿ ಇರ್ತೀರ, ನಮ್ಗೆ ಮಾತ್ರ ಅನಿಸ್ತಾ ಇರುತ್ತೆ. ಸೊ ಏನಪ್ಪ ಅಂದರೆ ಇವಾಗ ಎಲ್ಲರೂ ರೆಡಿಯಾಗಿದ್ದಾಯಿತು. ರೆಡಿಯಾಗಿ ಇವಾಗ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗಿ ಬರೋಣ. ಅಷ್ಟರಲ್ಲಿ ಮಮ್ಮಿ ಹೆಂಗೆ ರೆಡಿ ಆಗೈತೆ ಅಂದರೆ ಮಸ್ತಾಗಿ ರೆಡಿ ಆಗೈತೆ. ಸೊ ನಾನೇನು ಅಷ್ಟು ಚೆನ್ನಾಗಿಲ್ಲ, ರೋಹಿತ ಅಂತೂ ಚೆನ್ನಾಗಿಲ್ಲ ಗೈಸ್. ನಮ್ಮ ಅಣ್ಣನೇ ರೋಹಿತ ಮಸ್ತಾಗಿ ಕಾಣ್ತಾವನೆ, ನಾನು ಅಷ್ಟಿಲ್ಲ ಬುಜ್ಜಿ. ಸೊ ಹಿಂಗೆ ರೆಡಿ ಆಗಿದ್ದೀವಿ. ಡೈರೆಕ್ಟ್ ದರ್ಶನ ಮಾಡೋದು, ದರ್ಶನ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡೋದು, ಶಾಪಿಂಗ್ ಮಾಡಿ ಬ್ಯಾಕ್ ಟು ಬ್ಯಾಂಗ್ಳೂರೇ ಏನೇ ಆಗಲಿ, ಬ್ಯಾಂಗ್ಳೂರ್ ಮೇಲಿರೋ ಲವ್ ಮತ್ತೆ ಯಾವತ್ತೂ ಚೇಂಜ್ ಆಗಲ್ಲ ಗೈಸ್. ಸೊ ಬನ್ನಿ. ಏನಾಯ್ತು? ಸರಿ ಮಾಡಂಗೆ ಈ ನನ್ನ ಮಗ ಸ್ನಾನ ಮಾಡ್ಕೊಂಬಂದು ಶವರ್ ಆನ್ ಮಾಡಿ ಗೈಸ್. ನೋಡಿ ಇಲ್ಲಿ ನಾನು ಕಾಲು ತೊಳ್ಕೊಳೋಣ ಅಂತ ಹೋಗಿ ಫುಲ್ಲು ನೀರು ಇಕ್ಕೊಂಡೆ. ರೆಡಿ ಆದ್ಮೇಲೆ ಸ್ನಾನಕ್ಕೆ ಹೋಗೈತೆ ನಮ್ಮಮ್ಮ. ಸ್ನಾನಕ್ಕೆ ಹೋಗಿದ್ದೀನಿ. ಹಾಯ್ ಗಾಯ್ಸ್, ಇದು ಬಂದು ಈ ಸ್ಯಾರಿ ನಮ್ಮ RM ಆಫೀಸ್ ಗರ್ಲ್ಸ್ ಕೊಡಿಸಿರೋದು. ಥ್ಯಾಂಕ್ ಯು ಸಹನಾ, ಇಂದ್ರ ಅವರೇ, ಅರ್ಚನಾ ಅವರೇ, ಮತ್ತು ವಿಜಯ ಅವರೇ, ಗೀತಾ ಅವರೇ, ಕಾವ್ಯ ಅವರೇ, ಆಶಾ ಅವರೇ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನನಗೆ ಈ ಸೀರೆ ಕೊಡಿಸಿದ್ಕೆ ಸಹನಾ ಹೋಗಿ ಫುಲ್ಲು ಜಗಳ ಮಾಡಿ ಇದೇ ಕಲರ್ ಅಂತ ಹೇಳಿ ಕೊಡಿಸಿದ್ಲು. ಆದರೆ ನನಗೆ ಫುಲ್ ಕೋಪ ಬಂದು ಬೈದಿದೆ, ಉಟ್ಕೊಳೋದೇ ಇಲ್ಲ ಅಂತ. ಆದರೆ ಪಾಪ ನಮ್ಮ ಹುಡುಗಿರಿಗೆಲ್ಲ ಬೇಜಾರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ತಾಯಿ ಟೆಂಪಲಲ್ಲಿ ಉಟ್ಕೊಂಡಿದ್ದೀನಿ. ಆ ತಾಯಿ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ.
ಥ್ಯಾಂಕ್ ಯು ಗೈಸ್. ನನ್ನ ತಂಗಿ ಥರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಯಾರಾನ ಚಿಕ್ಕಮ್ಮ ಅಂತಾರ, ನಾನೇ ಇವ್ರ ಮಮ್ಮಿ ಇದ್ದಂಗಿದ್ದೀನಿ. ಯಾರಾನ ಚಿಕ್ಕಮ್ಮ ಅಂತಾರ. ಆಯ್ತು ಸೀರೆ ಉಡ್ಸಕ್ಕೆ, ನನ್ಗೊಂದವರ್ ಆಗಿದ್ರೆ ದೇವಸ್ಥಾನ ದರ್ಶನ ಆಗಲ್ಲ ಅಂತ ನಾನು ಡ್ರೆಸ್ ಹಾಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮ ಸಹನಾ ನೋಡಿ ಗೈಸ್, ಏನು ಮಾವಿನಕಾಯಿ ಎಲೆ ಥರ ರೆಡಿ ಆಗ್ಬಿಟ್ಟವಳೆ. ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕುನ, ಮಾತಿನ ಲಹರಿಯೇ ಒಂದು ಸುಂದರ ಸವಿಗಾ. ಗೈಸ್ ಇಲ್ಲಿ ಮಮ್ಮಿ ಹೂವು ತಕೊಡ್ತು, ಜಯಲಕ್ಷ್ಮಿ ಆಂಟಿ ಮಮ್ಮಿ ಹೂವು ಮುಡ್ಕೊಂತೈತೆ, ಸಹನಾ ಆಂಟಿ ಎಲ್ಲರೂ ಹೂವು ಮುಡ್ಕೊಂತವ್ರೆ. ಇವಾಗ ನಮ್ಮಮ್ಮ ಆಫೀಸ್ ಅವ್ರಿಗೆಲ್ಲರಿಗೂ ದಾರ ತಗೊತೈತೆ, ಅಮ್ಮನ ತೈಕ್ಸಿ ಮಂತ್ರ ಮಾಡಿಸಿ ತಗೊಳಕ್ಕೆ. ಗಾಯ್ಸ್, ನಮ್ಮ RM ಆಫೀಸ್ ಗರ್ಲ್ಸ್ಗೆ ರಕ್ಷಾ ತಗೊತಿದ್ದೀನಿ. ಈ ರಕ್ಷೆನ ಅಮ್ಮನ ಪಾದದ ಹತ್ರ ಇಟ್ಟು ಇವಾಗ ಅಭಿಷೇಕಕ್ಕೆ ಕೊಟ್ಟಿದ್ದೀನಿ. ಅಭಿಷೇಕ ಮಾಡಿ ಪೂಜೆ ಮಾಡಿ ಕೊಡ್ತಾರಂತೆ. ಅದಕ್ಕೋಸ್ಕರ ಎಲ್ಲರಿಗೂ ಅಮ್ಮನ ಶಕ್ತಿ ಎಲ್ಲ ಸಿಗಲಿ ಅಂತ ಈ ರಕ್ಷೆ ನಾನು ತಗೊಂಡೋಗಿ ಇವಾಗ ಅಮ್ಮನ ಪಾದದ ಹತ್ರ ಇಡ್ತಾರೆ. ಪೂಜೆ ಎಲ್ಲ ಮಾಡಿ, ಅರ್ಚನೆ ಎಲ್ಲ ಮಾಡಿ, ಅಭಿಷೇಕ ಎಲ್ಲ ಅಮ್ಮನಿಗೆ ಮಾಡೋ ಹತ್ರ ಎಲ್ಲಿ ಇಟ್ಬಿಟ್ಟು ಆಮೇಲೆ ಕೊಡ್ತಾರಂತೆ. ಗೈಸ್ ತುಂಬ ಪವರ್ಫುಲ್ ಅಂತೆ, ಅದಕ್ಕೆ ತೊಗೊತಾ ಇದ್ದೀನಿ. ನಮ್ಮ RM ಆಫೀಸ್ ಗರ್ಲ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तुते। नमस्ते गरुडारूढे कोलासुरभयङ्करी सर्वपाप हरे देवी महालक्ष्मी नमोऽस्तुते। महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्। सर्वज्ञे सर्ववरदे सर्वदुष्ट भयङ्करी सर्वदुःख हरे देवी महालक्ष्मी नमोऽस्तुते। सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोऽस्तुते। ಗೈಸ್ ದರ್ಶನ ಎಲ್ಲ ಆಯಿತು, ಇವಾಗ ಫುಲ್ ದರ್ಶನ ಮುಗೀತು. ಇವಾಗ ಏನಿದು ಶಾಪಿಂಗ್ ಮಾಡಿ ಆಫೀಸ್ ಅವ್ರ ಹುಡುಗಿರಿಗೆಲ್ಲ ಮಮ್ಮಿ ಏನೋ ಶಾಪಿಂಗ್ ಮಾಡಬೇಕಂತೆ, ಶಾಪಿಂಗ್ ಮಾಡಿ ಅದೆಲ್ಲ ಇಸ್ಕೊಂಡು ಹತ್ತದು ಫ್ಲೈಟು ಇರ್ತೀವಿ ಬೆಂಗಳೂರು. ಇವತ್ತೇ ಫುಲ್ ಬ್ಯಾಂಗ್ಳೂರು ಹೋಗ್ತೀವಿ ಅಷ್ಟರಲ್ಲಿ. ಅದು ಸಖತ್ತಾಗಾಯಿತು ಗೈಸ್, ದರ್ಶನ ಎಲ್ಲ ಮಸ್ತ್ ಇತ್ತು. ನಿಜ ಲೈಫಲ್ಲೇ ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ಎಲ್ಲ ಮಸ್ತಾಗಿತ್ತು. ಇವಾಗ ಹೋಗೋಣ, ಮಮ್ಮಿನೂ ಖುಷಿ ಆಯಿತು. ಸೊ ಹೋಗೋಣ ಬನ್ನಿ, ಏನೇನು ಶಾಪಿಂಗ್ ಮಾಡ್ತಾರೆ ನೋಡೋಣ. ಗೈಸ್, ನನ್ನ ಮಗ ಫ್ಲೈಟಲ್ಲಿ ಕರ್ಕೊಂಬಂದು ರಾತ್ರಿ ಎಲ್ಲ ಆರತಿ ದರ್ಶನ, ಬೆಳಗ್ಗೆ ಎಲ್ಲ ಅಭಿಷೇಕ ದರ್ಶನ ತುಂಬ ಚೆನ್ನಾಗಿ ಕಣ್ಣು ತುಂಬ ಅಮ್ಮನ್ನ ನೋಡಿಸಿದ್ದಾನೆ. ಮತ್ತು ಅಮ್ಮನ ಹತ್ರ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅವ್ರು ಸ್ಯಾರಿ ಎಲ್ಲ ಕೊಟ್ಟರು ನನಗೆ. ನಂಗೆ ತುಂಬ ಖುಷಿ ಆಗ್ತೈತೆ ಅಮ್ಮನ ಸ್ಯಾರಿ ಕೊಟ್ಟಿದ್ದಕ್ಕೆ. ಅಮ್ಮ ಬಂದಿದ್ದ ತಕ್ಷಣ ನನಗೂ ಮಡ್ಲು ತುಂಬಿ ಕಳಿಸ್ತಾವಳೆ ನಮ್ಮಮ್ಮ ಮಹಾಲಕ್ಷ್ಮಿ ತಾಯಿ ಅಂಬಾಬಾಯಿ. ಆಯಿತಾ, ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಮಣಿಕಂಠ. ತುಂಬ ಖುಷಿ ಆಗ್ತೈತೆ ಬಂದಿದ್ದು, ದರ್ಶನ ಮಾಡಿದ್ದೆಲ್ಲ. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಮತ್ತೆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾವನೆ ನನ್ನ ಮಗ. ಐ ಆಮ್ ವೆರಿ 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 ಹ್ಯಾಪಿ. ಥ್ಯಾಂಕ್ ಯು.
ಗೈಸ್ ಇವಾಗ ನಮ್ಮಮ್ಮ ಏನೋ ಶಾಪಿಂಗ್ ಮಾಡ್ತಾ ಇದೆ, ಬನ್ನಿ ನೋಡೋಣ. ಏನಾಯ್ತಮ್ಮ? ಅವ್ರು ಜಾಸ್ತಿ ಹೇಳ್ತಾರೆ. ಎಷ್ಟು ಪೀಸ್ ತಗೊಂತೀಯ? ಎಷ್ಟು ಪೀಸ್ ಎಷ್ಟು ತಗೊಂತ್ಯಾ? 30 ಪೀಸ್ ಯಾವ್ದು ಬೇಕು? ರೇಟ್ ಬೋಲೋ. ಹಾಂ ಇನ್ನೇನು 10 rupees 180 दियो परवा नहीं. सेम डिजाइन चाहिए. हाँ सेम डिजाइन 30 ಪೀಸ್. ಒಂದೇ ಥರ ಇಲ್ಲ, ಡಿಸೈನ್ ಬೇಡ ಅಂತ ಅವರೆಲ್ಲ ಒಂದೇ ಥರ ಆಗಲ್ಲ. ಅವಳು ಸೊ ಗೈಸ್ ಇವಾಗ ನಮ್ಮಮ್ಮ ಹುಡುಗಿರ್ಗೆಲ್ಲ ಶಾಪಿಂಗ್ ಮಾಡ್ತು, ಏನೋ ಸರ ತಗೊಂಡು ಎಲ್ಲ ಹುಡುಗಿರ್ಗೂ. ಇದು ಫೇಮಸ್. ಸಿಗೋದು ಯಾರು ತಗೊಂಡಿರಲ್ಲ ಅಂತ ಅನ್ಕೊಂತೀನಿ. ಅದಕ್ಕೆ ನಮ್ಮ ಹುಡುಗಿರಿಗೆಲ್ಲ ಒಂದು ನೆನಪಿಗೆ ಅಂತ ಕೊಲ್ಲಾಪುರದಿಂದ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಎಲ್ಲ ನಾವು ಚಕ್ಕೋಟ್ ಆಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ಗೆ. ಫುಲ್ಲು ಮಳೆ ಗೈಸ್ ನೋಡಿ, ಫುಲ್ಲು ಮಳೆ. ಇನ್ನೊಂದು ಆಟೋದಲ್ಲಿ ಆಂಟಿ ಸಹನಾ ಲಗೇಜು, ಈ ಆಟೋದಲ್ಲಿ ಸ್ವಲ್ಪ ಲಗೇಜು, ನಾನು ನಮ್ಮಮ್ಮ. ಸೊ ಎಲ್ಲ ಹೋಗ್ತಾ ಇದ್ದೀವಿ ಏರ್ಪೋರ್ಟಲ್ಲಿ ಸಿಗೋಣ. Few minutes later. ಸೊ ಗೈಸ್ ಇವಾಗ ಎಲ್ಲ ಬ್ಯಾಗೆಲ್ಲ ಚೆಕ್-ಇನ್ ಆಯಿತು. ರೋಹಿತಂದೆಲ್ಲ ಬಿಚ್ಚಿ ಚೆಕ್ ಮಾಡಿದ್ರು. ಒಂದು ಆಧಾರ್ ಕಾರ್ಡ್ ಮುಖ ಮ್ಯಾಚ್ ಆಗಿಲ್ಲ ಅಂತ ಫುಲ್ ರೋದನೆ ಕೊಟ್ಟರು, ಆದರೂ ಮಾಡಿದ್ವಿ. ಇವಾಗ ಸೊ ಫ್ಲೈಟ್ ಹತ್ತದು 4 o'clockಗೆ, 4:30 ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಏನಾಗುತ್ತೆ ತಿನ್ನೋದ ಏನು ಮಾಡೋದು ನೋಡ. ಗೈಸ್ ಬಸ್ ಬಂತು, ಹೊರ್ತಾ ಇದ್ದೀವಿ. ಸಹನ ನಗೋದಕ್ಕೆ ಗಾಯ್ಸ್ ಏರ್ಪೋರ್ಟಲ್ಲೆಲ್ಲ ನೋಡ್ತವ್ರೆ ನಮ್ಮನ್ನ. ದೇವ ಬಟ್ ಗೈಸ್ ಹೋಗ್ತಾ ಇದ್ದೀವಿ ಇವಾಗ ಫ್ಲೈಟ್ ಒಳಗಡೆ. ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಮತ್ತೆ ನನ್ನ ಮಗ ಫ್ಲೈಟ್ ಹತ್ತಿದ್ದು. One hour later. Land ಆಗ್ಬಿಟ್ವಿ ಫೈನಲಿ guys. ನಾವು ಲ್ಯಾಂಡ್ ಆಗ್ಬಿಟ್ವಿ guys. ಇವಾಗ ಬ್ಯಾಂಗ್ಳೂರ್ ರೀಚ್ ಆಗಿ ಮನೆಗೆ ಹೋಗೋದಷ್ಟೇ. ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಎಂಜಾಯ್ ಮಾಡಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಿಸ್ ಮಾಡ್ಕೊಂತ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಜ್ಜಿನೂ ಕರ್ಕೊಂಡೋಗಿ. Stay tuned. Miss you all. Bye.